ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಳು ಬರ್ತಾ ಇದೆಯಾ? ಅಳ್ಬೇಡಮ್ಮ. ದಿನ ಹತ್ರ ಡಿಹೈಡ್ರೇಷನ್ ಆಗುತ್ತೆ. ಬಾಡಿಯಲ್ಲಿ ನೀರು ಖಾಲಿ ಆದರೆ 108 ಕಾಯಿಲೆಗಳು ಒಕ್ಕರ್ಸ್ಕೊಳ್ತವೆ. ನೋಡಮ್ಮ ಸುಮ, ತುಂಬಿದ ಮನೆಯಲ್ಲಿ ಹೆಣ್ಣು ಕಣ್ಣೀರು ಹಾಕಿದ್ರೆ ಆ ಹೆಣ್ಣಿಗೂ ಶ್ರೇಯಸ್ಸಲ್ಲ, ಈ ಮನೆಗೂ ಶ್ರೇಯಸ್ಸಲ್ಲ. ನಿನಗೆ ಈ ಮನೇಲಿ ಇರೋಕ್ಕೆ ಇಷ್ಟ ಇಲ್ಲ ಅಂದ್ರೆ ಹೇಳು, ಹೊಸಲಲ್ಲಿ ಇನ್ನೊಂದು ಸೇರು ಅಕ್ಕಿ ಇಡ್ತೀನಿ, ಎಡಗಾಲಲ್ಲಿ ಒದ್ದು ಹೋಗ್ತಾ ಇರು, ಅವಾಗ ನೀನು ಚೆನ್ನಾಗಿರ್ತೀಯ. ಏನು ಹಾಗೆ ನೋಡ್ತಾ ಇದೀಯಾ? ನೀನು ಬಲಗಾಲಿಟ್ಟು ಒಳಗೆ ಬಂದಾಗಲೇ ಹೇಳಿದ್ದೆ ತಾನೆ ನಿನ್ನ ನನ್ನ ಮಗನಿಂದ ದೂರ ಮಾಡ್ತೀನಿ ಅಂತ. ಸುಮಾ, ರೇವತಿ ಬಾಬಾ. ಸುಮಾ ಪಾಪ ಸಚಿನ್ ಎಲ್ಲ ಮರ್ತೋಗಿದ್ದಾನೆ ಅಂತ ಅಳ್ತಾ ಇದ್ಲು. ಅದಕ್ಕೆ ನಾನು ಇದೆಲ್ಲ ಸ್ವಲ್ಪ ದಿನ ಮಾತ್ರ, ಆಮೇಲೆ ಎಲ್ಲ ಸರಿ ಹೋಗುತ್ತೆ ಅಂತ ಸಮಾಧಾನ ಮಾಡ್ತಾ ಇದ್ದೆ ಅಷ್ಟೆ. ಸುಮಾ, ಅಳ್ಬೇಡ ಕಂದ. ನಿನ್ನ ಕಷ್ಟ ನನಗೆ ಅರ್ಥ ಆಗುತ್ತೆ. ಸಚ್ಚು ಯಾಕೆ ಹೀಗೆಲ್ಲ ಆಡ್ತಾ ಇದ್ದಾನೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಅವನು ಮೋಸ್ಟ್ಲಿ ಮೆಂಟಲಿ ಡಿಸ್ಟರ್ಬ್ ಆಗಿರ್ತಾನೆ ಸುಮಾ. ಒಳ್ಳೆ ಸೈಕ್ಯಾಟ್ರಿಸ್ಟ್ ಹತ್ರ ತೋರ್ಸೋಣ, ಎಲ್ಲ ಸರಿ ಹೋಗುತ್ತೆ. ನೀನು ಯೋಚನೆ ಮಾಡಬೇಡ. ಏನು ಮಾತಾಡ್ತಾ ಇದೆಯಾ ರೇವತಿ? ಆಮೇಲೆ ನನ್ನ ಮಗನ ಹುಚ್ಚ ಅನ್ಕೊಂಡ್ಬಿಡ್ತಾರಷ್ಟೇ. ಅವೆಲ್ಲ ಬೇಡ, ಅವನೇ ಸರಿ ಹೋಗ್ತಾನೆ. ಸುಮಾ, ಇಷ್ಟೆಲ್ಲ ಕಷ್ಟಗಳು ಬರ್ತಿದೆ ಅಂದರೆ ಮುಂದೆ ಒಳ್ಳೆ ದಿನಗಳಿದೆ ಅಂತಲೇ ಅರ್ಥ. ನೋಡು, ಈ ಕಷ್ಟಕ್ಕೆಲ್ಲ ನೀನು ಹೆದರ್ಕೋಬೇಡ. ನೀನು ಧೈರ್ಯವಾಗಿ ನಿಂತರೆ ನಿಮ್ಮಿಬ್ಬರ ಸಂಬಂಧ ಗಟ್ಟಿಯಾಗಿರುತ್ತಮ್ಮ. ಇವಳು ಯಾರು? ನಮ್ಮನೇಲಿ ಯಾಕಿದ್ದಾಳೆ? ಸಚಿನ್ ನನ್ನ ಮನೆ ಬಿಟ್ಟು ಹೋಗು ಅಂತ ಹೇಳಿದ್ನ ನೆನೆಸ್ಕೊಂಡ್ರೆ ಭಯ ಆಗ್ತಿದೆ. ನೀನು ಯಾಕೆ ಭಯ ಪಟ್ಕೋತೀಯ? ಅವನ ಮನೆ ಬಿಟ್ಟು ಹೋಗು ಅಂದರೆ ನಾನು ನಿನ್ನನ್ನು ಕಳಿಸ್ಬಿಡ್ತೀನ ಹೇಳು? ಪುಟ್ಟಕ್ಕನ ಮಗಳು ನೀನು. ಅವ್ರ ಥರನೇ ಛಲ ನಿನ್ನಲ್ಲೂ ಇರಬೇಕು. ಸರಿ ಅತ್ತೆ, ನೀವು ಹೇಳ್ದಂಗೆ ನಾನು ಎಲ್ಲನೂ ಎದುರಿಸಿ ನಿಲ್ತೀನಿ. ಬಾ, ಮೊದಲು ಏನಾದರೂ ತಿನ್ನು. ಇಲ್ಲ ಅತ್ತೆ, ಸಚಿನ್ ಏನು ತಿಂದಿಲ್ಲ. ಅವ್ನು ತಿನ್ಲಿ, ಆಮೇಲೆ ನಾನು ತಿಂತೀನಿ. ನೀನು ಅವನಿಗೋಸ್ಕರ ಕಾದ್ರೆ ಇಡೀ ಜೀವನ ಉಪವಾಸ ಇರ್ಬೇಕಾಗತ್ತೆ. ರೀ, ಏನು ಮಾತು ಅಂತ ಆಡ್ತಿದ್ದೀರಾ ನೀವು? ಸುಮ್ಮನೆ ತಮಾಷೆಗೆ ಹೇಳ್ದೆ ರೇವತಿ. ಇವ್ರ ಮಾತಿಗೆಲ್ಲ ನಿನ್ನ ತಲೆ ಕೆಡಿಸ್ಕೋಬೇಡ. ಇವ್ರಿಗೆಲ್ಲಾನು ತಮಾಷೆನೆ. ಬಾ, ನೀನು ಮೊದಲು ಊಟ ಮಾಡು. ಬಾ.